ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಅರಣ್ಯ ರಕ್ಷಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಅರಣ್ಯ ರಕ್ಷಕ ಹುದ್ದೆಗಳ ಒಂದು ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ 8ನೇ ತರಗತಿ ಮತ್ತು SLC ಹಾಗೂ PUC ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಕರೆದಿದ್ದಾರೆ ನೋಡಿ. ಒಟ್ಟು 850 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಹೊಸದೊಂದು ನೋಟಿಫಿಕೇಷನ್ ಆಗಿರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಸಂಸ್ಥೆಯ ಹೆಸರು ಅರಣ್ಯ ಇಲಾಖೆ ಆಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಪೋಸ್ಟ್ ಹೆಸರು ನೋಡಿ, ಗುಮಾಸ್ತ, ಕ್ಲರ್ಕ್ ಹಾಗೂ ಅರಣ್ಯ ರಕ್ಷಕ, ಪ್ಯೂನ್ ಮತ್ತು ಅರಣ್ಯ ರಕ್ಷಕ ಹಾಗೂ ರಾಸಾಯನಶಾಸ್ತ್ರಜ್ಞ ಮತ್ತು ಇನ್ನು ಫ್ರೆಂಡ್ಸ್ ನೋಡಿ, ಇಷ್ಟೊಂದು ಹುದ್ದೆಗಳಿಗೆ ಒಂದು ನೇಮಕಾತಿ ನಡೀತಾ ಇದೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಒಟ್ಟು 840 ಪೋಸ್ಟ್ಗಳಿದ್ದಾವೆ. ವೇತನ ಶ್ರೇಣಿ ನೋಡಿ, ತಿಂಗಳಿಗೆ 21,000ದಿಂದ 69,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಕೆಲಸದ ಸ್ಥಳ ನೋಡಿ, ಈ ಒಂದು ಹುದ್ದೆಗಳನ್ನು ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ ನೋಡಿ. ಕರ್ನಾಟಕದಲ್ಲೂ ಕೂಡ ಎಲ್ಲ ಒಂದು ಜಿಲ್ಲೆಗಳಲ್ಲಿ ನೇಮಕಾತಿ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಮೋಡು ಆಫ್ಲೈನ್ ಮೋಡ್ ಮೂಲಕ ಇರುತ್ತೆ. ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಒಟ್ಟು 840 ಹುದ್ದೆಗಳಿದ್ದಾವೆ ನೋಡಿ. ಈ ಒಂದು 840 ಹುದ್ದೆಗಳಿಗೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಹುದ್ದೆ ಹೆಸರನ್ನು ನೋಡಿ, ಅರಣ್ಯ ರಕ್ಷಕ ಹಾಗೂ ಅರಣ್ಯಾಧಿಕಾರಿ ಮತ್ತು P1 ಮತ್ತು ಕ್ಲರ್ಕ್ ಉದ್ಯೋಗಗಳಿಗೂ ಕೂಡ ನೇಮಕಾತಿ ನಡೀತಾ ಇದೆ. ಒಟ್ಟು 840 ಹುದ್ದೆಗಳಿದ್ದಾವೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ 20,000ದಿಂದ 30,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಸಂಪೂರ್ಣವಾಗಿ ಆಫ್ಲೈನ್ ಮೋಡ್ ಇರುತ್ತೆ. ಪೋಸ್ಟ್ ಮುಖಾಂತರ ನೀವು ಒಂದು ನಿಮ್ಮ ರೆಸ್ಯೂಮೆ ಅಥವಾ CV ಕಳಿಸ್ಕೊಡ್ಬೇಕಾಗುತ್ತೆ. ಕಳಿಸ್ಕೊಡುವಂಥ ಅಡ್ರೆಸ್ಸನ್ನು ಕೂಡ ತಿಳಿಸ್ಕೊಡ್ತೀನಿ. ಪೋಸ್ಟ್ ಮಾಡಬೇಕಾಗುತ್ತೆ ನೋಡಿ ಪೋಸ್ಟಲ್ಲಿಂದ. ಇನ್ನು ಫ್ರೆಂಡ್ಸ್, ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ, ಗಂಡು ಮತ್ತು ಹೆಣ್ಣು ಅಖಿಲ ಭಾರತದಿಂದ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಉದ್ಯೋಗ ಸ್ಥಳ ಮತ್ತು ಪರೀಕ್ಷಾ ಕೇಂದ್ರ ಭಾರತಾದ್ಯಂತ ಬರುತ್ತೆ. ಹಾಗೆ ಇನ್ನು ಸಂಬಳವನ್ನು ನೋಡೋದಾದರೆ ನೋಡಿ, 21,000ದಿಂದ 69,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಯಾವುದೇ ಒಂದು ನೀವು ಕ್ಯಾಂಡಿಡೇಟ್ ಆಗಿದ್ದರೂ ಸಾಮಾನ್ಯ ಅಥವಾ UBC, SC, ST, ಮಹಿಳಾ ಮತ್ತು ನೋಡಿ ಅಂಗವಿಕಲ ಅಭ್ಯರ್ಥಿಗಳು ಯಾರೇ ಆಗಿದ್ದರೂ ನಿಮಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ನೋಡಿ. ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿಯನ್ನು ನೋಡೋದಾದರೆ 18ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಇನ್ನು OBC ಅಭ್ಯರ್ಥಿಗಳಿಗೆ 18ರಿಂದ 38 ಹಾಗೂ SC, ST ಅಭ್ಯರ್ಥಿಗಳಿಗೆ 18ರಿಂದ 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC, ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಇನ್ನು ದೈಹಿಕ ಪರೀಕ್ಷೆ ಇರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ದೈಹಿಕ ಪರೀಕ್ಷೆ ಇರುತ್ತೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳೇ, ಪುರುಷ ಅಭ್ಯರ್ಥಿ 165 ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಹಾಗೂ ಮಹಿಳಾ ಅಭ್ಯರ್ಥಿ 155 ಸೆಂಟಿಮೀಟರ್ ಇರಬೇಕಾಗತ್ತೆ. ಇನ್ನು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಓಟದ ಪರೀಕ್ಷೆ ನೋಡಿ. ಪುರುಷರಿಗೆ 1.6 ಕಿಲೋಮೀಟರ್ ಓಟವನ್ನು 7 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ. ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಓಟದ ಪರೀಕ್ಷೆ ಇರಲ್ಲ. ಹಾಗೇನು ಫ್ರೆಂಡ್ಸ್, ಪರೀಕ್ಷಾ ಮಾದರಿಯನ್ನು ನೋಡೋದಾದರೆ ಪಠ್ಯಕ್ರಮ ನೋಡಿ. ತಾರ್ಕಿಕ ಕ್ರಿಯೆ 25 ಅಂಕಗಳು, 25 ಪ್ರಶ್ನೆ. ಸಂಖ್ಯಾತ್ಮಕ ಯೋಗ್ಯತೆ 25 ಪರೀಕ್ಷೆ, ಅಂದರೆ 25 ಅಂಕಗಳಿಗೆ 25 ಪ್ರಶ್ನೆಗಳು ಇರ್ತವೆ. ಸಾಮಾನ್ಯ ಅರಿವು 25 ಅಂಕಗಳಿಗೆ 25 ಪ್ರಶ್ನೆಗಳು. ಹಿಂದಿ ಅಥವಾ ಇಂಗ್ಲೀಷ್ ಭಾಷೆ 25ರಿಂದ 25 ಮಾರ್ಕ್ಸ್ ಇರುತ್ತೆ ನೋಡಿ. ಒಟ್ಟು 100 ಮಾರ್ಕ್ಸ್ ಇರುತ್ತೆ. 1 ಅವರ್ ಒಂದು ಟೈಮಿಂಗ್ ಇರುತ್ತೆ ನೋಡಿ. ಹಾಗೇನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಬೇಕಾದಂಥ ಅಗತ್ಯ ದಾಖಲಾತಿಗಳನ್ನು ನೋಡೋದಾದರೆ ಫೋಟೋ ಬೇಕಾಗುತ್ತೆ ನೋಡಿ. ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಫೋಟೋ ಬೇಕಾಗುತ್ತೆ. ಹಾಗೆ ಶೈಕ್ಷಣಿಕ ಅರ್ಹತೆಯ ಪ್ರಮಾಣ ಪತ್ರ 8ನೇ ತರಗತಿ ಅಥವಾ SLC, ಜಾತಿ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ID ಪ್ರೂಫ್ಗಾಗಿ ಬೇಕಾಗುತ್ತೆ. ಹಾಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ, ಶಾರ್ಟ್ ಲಿಸ್ಟ್ ಮಾಡಿದಂಥ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ದಾಖಲೆ ಪರಿಶೀಲನೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಹಾಗೇನು SLC, PUC ನೀವು ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. CV ಅಥವಾ ರೆಸ್ಯೂಮೇನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ಪ್ರಧಾನ ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಮತ್ತು ವನ್ಯಜೀವಿ ಇಲಾಖೆ, ದೆಹಲಿ, NCT ಸರ್ಕಾರ, ವಿಕಾಸ ಭವನ, A ಬ್ಲಾಕ್, 2ನೇ ಮಹಡಿ, IP ಎಸ್ಟೇಟ್, ನವದೆಹಲಿ 110002 ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ನಿಮ್ಮ ರೆಸ್ಯೂಮೆ ಅಥವಾ CV ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ. ಫ್ರೆಂಡ್ಸ್, ಅರಣ್ಯ ರಕ್ಷಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಅರಣ್ಯ ರಕ್ಷಕ ಹುದ್ದೆಗಳ ಒಂದು ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ.
ಹಾಗೆ 8ನೇ ತರಗತಿ ಮತ್ತು SLC ಹಾಗೂ PUC ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಕರೆದಿದ್ದಾರೆ ನೋಡಿ. ಒಟ್ಟು 850 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಹೊಸದೊಂದು ನೋಟಿಫಿಕೇಷನ್ ಆಗಿರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಸಂಸ್ಥೆಯ ಹೆಸರು ಅರಣ್ಯ ಇಲಾಖೆ ಆಗಿರುತ್ತೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಪೋಸ್ಟ್ ಹೆಸರು ನೋಡಿ, ಗುಮಾಸ್ತ, ಕ್ಲರ್ಕ್ ಹಾಗೂ ಅರಣ್ಯ ರಕ್ಷಕ, ಪ್ಯೂನ್ ಮತ್ತು ಅರಣ್ಯ ರಕ್ಷಕ ಹಾಗೂ ರಾಸಾಯನಶಾಸ್ತ್ರಜ್ಞ ಮತ್ತು ಇನ್ನು ಫ್ರೆಂಡ್ಸ್ ನೋಡಿ, ಇಷ್ಟೊಂದು ಹುದ್ದೆಗಳಿಗೆ ಒಂದು ನೇಮಕಾತಿ ನಡೀತಾ ಇದೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಒಟ್ಟು 840 ಪೋಸ್ಟ್ಗಳಿದ್ದಾವೆ. ವೇತನ ಶ್ರೇಣಿ ನೋಡಿ, ತಿಂಗಳಿಗೆ 21,000ದಿಂದ 69,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಕೆಲಸದ ಸ್ಥಳ ನೋಡಿ, ಈ ಒಂದು ಹುದ್ದೆಗಳನ್ನು ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ ನೋಡಿ. ಕರ್ನಾಟಕದಲ್ಲೂ ಕೂಡ ಎಲ್ಲ ಒಂದು ಜಿಲ್ಲೆಗಳಲ್ಲಿ ನೇಮಕಾತಿ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಮೋಡು ಆಫ್ಲೈನ್ ಮೋಡ್ ಮೂಲಕ ಇರುತ್ತೆ. ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಒಟ್ಟು 840 ಹುದ್ದೆಗಳಿಂದ ನೋಡಿ. ಈ ಒಂದು 840 ಹುದ್ದೆಗಳಿಗೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಹುದ್ದೆ ಹೆಸರನ್ನು ನೋಡಿ, ಅರಣ್ಯ ರಕ್ಷಕ ಹಾಗೂ ಅರಣ್ಯಾಧಿಕಾರಿ ಮತ್ತು P1 ಮತ್ತು ಕ್ಲರ್ಕ್ ಉದ್ಯೋಗಗಳಿಗೂ ಕೂಡ ನೇಮಕಾತಿ ನಡೀತಾ ಇದೆ. ಒಟ್ಟು 840 ಹುದ್ದೆಗಳಿದ್ದಾವೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ 20,000ದಿಂದ 30,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಸಂಪೂರ್ಣವಾಗಿ ಆಫ್ಲೈನ್ ಮೋಡ್ ಇರುತ್ತೆ. ಪೋಸ್ಟ್ ಮುಖಾಂತರ ನೀವು ಒಂದು ನಿಮ್ಮ ರೆಸ್ಯೂಮೆ ಅಥವಾ CV ಕಳಿಸ್ಕೊಡ್ಬೇಕಾಗುತ್ತೆ. ಕಳಿಸ್ಕೊಡುವಂಥ ಅಡ್ರೆಸ್ಸನ್ನು ಕೂಡ ತಿಳಿಸ್ಕೊಡ್ತೀನಿ. ಪೋಸ್ಟ್ ಮಾಡಬೇಕಾಗತ್ತೆ ನೋಡಿ, ಪೋಸ್ಟಲ್ಲಿಂದ. ಇನ್ನು ಫ್ರೆಂಡ್ಸ್, ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ, ಗಂಡು ಮತ್ತು ಹೆಣ್ಣು ಅಖಿಲ ಭಾರತದಿಂದ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಉದ್ಯೋಗ ಸ್ಥಳ ಮತ್ತು ಪರೀಕ್ಷಾ ಕೇಂದ್ರ ಭಾರತಾದ್ಯಂತ ಬರುತ್ತೆ. ಹಾಗೆ ಇನ್ನು ಸಂಬಳವನ್ನು ನೋಡೋದಾದರೆ ನೋಡಿ, 21,000ದಿಂದ 69,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಯಾವುದೇ ಒಂದು ನೀವು ಕ್ಯಾಂಡಿಡೇಟ್ ಆಗಿದ್ದರೂ ಸಾಮಾನ್ಯ ಅಥವಾ UBC, SC, ST, ಮಹಿಳಾ ಮತ್ತು ನೋಡಿ ಅಂಗವಿಕಲ ಅಭ್ಯರ್ಥಿಗಳು ಯಾರೇ ಆಗಿದ್ದರೂ ನಿಮಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ನೋಡಿ. ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿಯನ್ನು ನೋಡೋದಾದರೆ 18ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಇನ್ನು OBC ಅಭ್ಯರ್ಥಿಗಳಿಗೆ 18ರಿಂದ 38 ಹಾಗೂ SC, ST ಅಭ್ಯರ್ಥಿಗಳಿಗೆ 18ರಿಂದ 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC, ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಇನ್ನು ದೈಹಿಕ ಪರೀಕ್ಷೆ ಇರುತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ದೈಹಿಕ ಪರೀಕ್ಷೆ ಇರುತ್ತೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳೇ, ಪುರುಷ ಅಭ್ಯರ್ಥಿ 165 ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಹಾಗೂ ಮಹಿಳಾ ಅಭ್ಯರ್ಥಿ 155 ಸೆಂಟಿಮೀಟರ್ ಇರಬೇಕಾಗತ್ತೆ. ಇನ್ನು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಓಟದ ಪರೀಕ್ಷೆ ನೋಡಿ. ಪುರುಷರಿಗೆ 1.6 ಕಿಲೋಮೀಟರ್ ಓಟವನ್ನು 7 ನಿಮಿಷದಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ. ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಓಟದ ಪರೀಕ್ಷೆ ಇರಲ್ಲ. ಹಾಗೇನ ಫ್ರೆಂಡ್ಸ್, ಪರೀಕ್ಷಾ ಮಾದರಿಯನ್ನು ನೋಡೋದಾದರೆ ಪಠ್ಯಕ್ರಮ ನೋಡಿ. ತಾರ್ಕಿಕ ಕ್ರಿಯೆ 25 ಅಂಕಗಳು, 25 ಪ್ರಶ್ನೆ. ಸಂಖ್ಯಾತ್ಮಕ ಯೋಗ್ಯತೆ 25 ಪರೀಕ್ಷೆ, ಅಂದರೆ 25 ಅಂಕಗಳಿಗೆ 25 ಪ್ರಶ್ನೆಗಳು ಇರ್ತವೆ. ಸಾಮಾನ್ಯ ಅರಿವು 25 ಅಂಕಗಳಿಗೆ 25 ಪ್ರಶ್ನೆಗಳು. ಹಿಂದಿ ಅಥವಾ ಇಂಗ್ಲೀಷ್ ಭಾಷೆ 25ರಿಂದ 25 ಮಾರ್ಕ್ಸ್ ಇರುತ್ತೆ ನೋಡಿ. ಒಟ್ಟು 100 ಮಾರ್ಕ್ಸ್ ಇರುತ್ತೆ. 1 ಅವರ್ ಒಂದು ಟೈಮಿಂಗ್ ಇರುತ್ತೆ ನೋಡಿ. ಹಾಗೇನ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಬೇಕಾದಂಥ ಅಗತ್ಯ ದಾಖಲಾತಿಗಳನ್ನು ನೋಡೋದಾದರೆ ಫೋಟೋ ಬೇಕಾಗುತ್ತೆ ನೋಡಿ. ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಫೋಟೋ ಬೇಕಾಗುತ್ತೆ. ಹಾಗೆ ಶೈಕ್ಷಣಿಕ ಅರ್ಹತೆಯ ಪ್ರಮಾಣ ಪತ್ರ 8ನೇ ತರಗತಿ ಅಥವಾ SLC, ಜಾತಿ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ID ಪ್ರೂಫ್ಗಾಗಿ ಬೇಕಾಗುತ್ತೆ. ಹಾಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ, ಶಾರ್ಟ್ ಲಿಸ್ಟ್ ಮಾಡಿದಂಥ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ದಾಖಲೆ ಪರಿಶೀಲನೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಹಾಗೆಯೇ SLC, PUC 8ನೇ ತರಗತಿ ಆದಂಥ